ಇರಾನ್ನಿಂದ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಆಗ್ತಾ ಇದೆ. ಇರಾನ್ ದಾಳಿಯನ್ನ ಖಂಡಿಸಿದೆ ಅರಬ್ ಒಕ್ಕೂಟ. ನಿನ್ನೆ ಸಭೆ ನಡೆಸಿದಾವೆ ಅರಬ್ ಒಕ್ಕೂಟ ರಾಷ್ಟ್ರಗಳು. ಬಹಳ ತೀವ್ರವಾಗಿ ಖಂಡಿಸಿದ್ದಾರೆ ಇದನ್ನ. ಇಲ್ಲಿವರೆಗೂ ಸುಮ್ಮನೆ ಇದ್ರು, ಹೋಗ್ಲಿ ನಮ್ಮ ಮಿತ್ರ ರಾಷ್ಟ್ರ ಅಂತ ಅನ್ಕೊಂಡಿದ್ದು ಸುಮ್ಮನೆ ಇದ್ರು ಅಂತ ಅನ್ಸುತ್ತೆ. ಆದರೆ ಈಗ ಅವರು ಜಾಸ್ತಿ ಮಾಡ್ತಾ ಇದ್ದಾರೆ. ಕತಾರ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, UAE ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ನಾಗರಿಕರ ಮೇಲೆ ದಾಳಿ ನಡೆಸೋದು ಸರಿಯಲ್ಲ. ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಒಂದು ಸಭೆಯನ್ನ ಮಾಡಿದ್ದಾರೆ. ರಾಜತಾಂತ್ರಿಕ ಪರಿಹಾರ ಕಂಡುಕೊಳ್ಳುವಂತೆ ಸಲಹೆ ಕೂಡ ಅದರಲ್ಲಿ ಬಂದಿದೆ. ಕತಾರು, ಅಜರ್ಬೈಜಾನು, ಬಹರೇನು, ಈಜಿಪ್ಟು, ಜೋರ್ಡಾನು, ಕುವೈತು, ಲೆಬನಾನು, ಪಾಕಿಸ್ತಾನ್, ಸೌದಿ ಅರೇಬಿಯಾ, ಸಿರಿಯಾ, ಟರ್ಕಿ, UAE ವಿದೇಶಾಂಗ ಸಚಿವರ ಸಭೆ ಆಗಿದೆ. ನಿನ್ನೆ ರಿಯಾದ್ನಲ್ಲಿ ಒಂದು ಮೀಟಿಂಗ್ ಆಯಿತು. ನೋಡಿ, ಪಾಕಿಸ್ತಾನದವರು ಕೂಡ ಖಂಡಿಸ್ತಾ ಇದ್ದಾರೆ. ಬೇಕಾದರೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿ, ಅಮೇರಿಕದ ಮೇಲೆ ನೀವು ದಾಳಿ ಮಾಡಿ, ಅದನ್ನು ಬಿಟ್ಟು ಯಾಕೆ ಕತಾರು, ಕುವೈತು, UAE ಮೇಲೆ, ದುಬೈ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದೀರಿ? ನಾಗರಿಕರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ? ತೈಲ ಘಟಕಗಳನ್ನು ಯಾಕೆ ಹೊಡೆದುರುಳಿಸ್ತಾ ಇದ್ದೀರಿ? ಏನು ನಿಮ್ಮ ಅಜೆಂಡಾ? ನಿಮ್ಮ ಉದ್ದೇಶ ಏನು? ಇದನ್ನೆಲ್ಲ ಕ್ಲಿಯರ್ ಮಾಡಿ ಅಂಥೇಳಿ ಈಗ ಅರಬ್ ಒಕ್ಕೂಟ ಒತ್ತಾಯವನ್ನು ಮಾಡಿದೆ.